ತಾಯಿಗಳಾಗಿರ್ತಕ್ಕಂಥ ಯಾವ ಸಿರಸಮ್ಮ ಮತ್ತು ಅನಂತರಾಯರ ಪುಣ್ಯ ಗರ್ಭದೊಳಗಿಂದ ಜನ್ಮ ತಾಳಿರ್ತಕ್ಕಂಥ ಲಿಂಗಮ್ಮ ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾಳೆ. ಯಾವ ರೀತಿಯಾಗಿ ಎತ್ತುಕೊಂಡ ಕೇಳಿದ್ರೆ ತಂದೆ ತಾಯಿಗಳ ಸಂಸ್ಕಾರದೊಳಗೆ ಲಿಂಗಮ್ಮ ನಿನ್ನಿನ ದಿವಸದಿಂದ ಬೆಳಿಲಿಕ್ಕತ್ತಾಳೆ. ತಾಯಿ ತನ್ನಲ್ಲಿರ್ತಕ್ಕಂಥ ಧರ್ಮಜ್ಞಾನವನ್ನು ಮಗಳಾಗಿರ್ತಕ್ಕಂಥ ಲಿಂಗಮ್ಮಳಿಗೆ ನೀಡಲಿಕ್ಕತ್ತಾಳೆ. ನಾವೆಲ್ಲ ಧರ್ಮದೊಳಗಿಂದ ಯಾವ ರೀತಿಯಾಗಿಂದ ಬದುಕಬೇಕು, ಯಾವ ರೀತಿಯಾಗಿಂದ ಇರಬೇಕು, ಯಾವ ರೀತಿಯಾಗಿಂದ ಜೀವನ ಕಳಿಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ಯಾವ ಸಿರಸಮ್ಮ ಅನಂತರಾಯರು ಲಿಂಗಮ್ಮಳಿಗೆಂದ ಉಪದೇಶ ಮಾಡ್ತಾರೆ. ಏನೆಲ್ಲ ಆಟ, ಏನೆಲ್ಲ ಪಾಠಗಳೆಲ್ಲ, ಲಿಂಗಮ್ಮಳ ಆಟ ಪಾಠಗಳೆಲ್ಲ ನಮ್ಮ ಮಕ್ಕಳೇನು ಆಡ್ತಿರ್ತಾವಲ್ಲ, ಈ ಆಟಗಳನ್ನು ಆಡಲಿಲ್ಲ ಲಿಂಗಮ್ಮ. ನಮ್ಮ ಮಕ್ಕಳೆಲ್ಲ ಕುಂಟೆಬಿಲ್ಲಿ ಆಟಗಳನ್ನು ಆಡ್ತವೆ, ಇನ್ನಿತರಿಂದ ಹೆಣ್ಣು ಮಕ್ಕಳ ರೀತಿ ಒಳಗೆ ಏನು ಮಕ್ಕಳೇನು ಆಟ ಆಡ್ತಾವಲ್ಲ, ಈ ಆಟಗಳನ್ನು ಲಿಂಗಮ್ಮಿಂದ ಆಡಲಿಲ್ಲ. ಹಾಗಾದ್ರೆ ಆಕಿನ ಆಟ ಎದರ ಜೊತೆ ಒಳಗೆ ಹತ್ತುಕೊಂಡ ಕೇಳಿದ್ರೆ ಲಿಂಗದ ಜೊತೆ ಒಳಗೇನೆ ಆಟ, ಲಿಂಗದ ಜೊತೆ ಒಳಗೇನೆ ಪಾಠ. ತಾಯಿ ಹೇಳಿಕೊಟ್ಟಿರ್ತಕ್ಕಂಥ ಧರ್ಮದ ದಾರಿ ಒಳಗಿಂದ ಯಾರು ಲಿಂಗಮ್ಮ ಅನ್ನತಕ್ಕಂಥ ಬೆಳಿಲಿಕ್ಕತ್ತಾಳೆ. ಬೆಳೀತಾ ಬೆಳೀತಾ 8 ವರ್ಷದ ಬಾಲಕಿ ಆಕ್ಕಳೆ ಲಿಂಗಮ್ಮ. ಯಾವಾಗ 8 ವರ್ಷದ ಬಾಲಕಿಯಾಗಿರ್ತಕ್ಕಂಥ ಲಿಂಗಮ್ಮ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ವಿಚಾರ ಮಾಡ್ತಾರೆ. ಆಗಲೇ ನಮ್ಮ ಲಿಂಗಮ್ಮಳಿಗೆ 8 ವರ್ಷ ಅಂತಕ್ಕಂಥ ತುಂಬಿಬಿಟ್ಟವೆ. ಮಗಳಿಂದ ತಿಳುವಳಿಕೆ ಬರಲಿಕ್ಕತ್ತದೆ. ಆದರೆ ಲಿಂಗಮ್ಮನಿಗೆಂದ ಲಿಂಗ ದೀಕ್ಷೆ ಮಾಡಿಸ್ಬೇಕು, ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಉಪದೇಶ ಮಾಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಯಾವ ಅನಂತರಾಯ ಮತ್ತು ಸಿರಸಮ್ಮರು ಏನು ಮಾಡಕತ್ತಾರ ಹತ್ತುಕೊಂಡ ಕೇಳಿದ್ರೆ ಅದೇ ಗ್ರಾಮದೊಳಗಿರ್ತಕ್ಕಂಥ ಊರೊಳಗಿಂದ ಹಿರೇಮಠ, ಆ ಮಠದ ಗುರುಗಳಾಗಿರ್ತಕ್ಕಂಥ ವೀರಯ್ಯ ಸ್ವಾಮಿಗಳ ಹತ್ರ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಹೆಂಗ ಗುರುಗಳಾಗಿರ್ತಕ್ಕಂಥ ವೀರಯ್ಯನವ್ರ ಹತ್ರದಿಂದ ನಿನ್ನಿನ ದಿವಸದಿಂದ ಕರ್ಕೊಂಡು ಹೋಗ್ತಾರೆ ಯಾರನ್ನ? ಮಗಳಾಗಿರ್ತಕ್ಕಂಥ ಲಿಂಗಮ್ಮಳನ್ನು. ಯಾವಾಗ ಮಗಳನ್ನು ಗುರುವಿನ ಹತ್ರದಿಂದ ಕರ್ಕೊಂಡು ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಆ ಗುರುಗಳಿಗೆಂದ ಹೇಳ್ತಾರೆಯಪ್ಪ, ಇದು ನಿನ್ನ ಮಗಳದೆ, ಆಗಲೇ ಇವಳಿಗೆಂದ 8 ವರ್ಷ ಅಂತಕ್ಕಂಥ ತುಂಬಿಬಿಟ್ಟದೆ, ಮಗಳಿಗೆಂದ ಲಿಂಗ ದೀಕ್ಷೆ ಮಾಡಬೇಕು. ಅಷ್ಟೇ ಅಲ್ಲ, ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅನ್ನತಕ್ಕಂಥದ್ದನ್ನು ನಮ್ಮ ಮಗಳಿಗೆಂದ ನೀಡಬೇಕು ಅನ್ನುವುದನ್ನು ಯಾರು ಬೇಡ್ಕೋತಾರೆ ಹತ್ಕೊಂಡು ಕೇಳಿದ್ರೆ ಅನಂತರಾಯ ಮತ್ತು ಸಿರಸಮ್ಮರಿಂದ ಬೇಡ್ಕೋತಾರೆ. ಯಾವಾಗೆಂದ ಈ ರೀತಿಯಾಗಿಂದ ಬೇಡ್ಕೊಂಡಿರ್ತಕ್ಕಂಥ ಪ್ರಸಂಗದೊಳಗೆ ಗುರುಗಳಾಗಿರ್ತಕ್ಕಂಥ ವೀರಯ್ಯನವರಿಂದ ಕೇಳ್ತಾರೆ, ಲಿಂಗಮ್ಮ ನೀನು ಲಿಂಗ ದೀಕ್ಷೆ ಮಾಡ್ಕೋತೀಯನು ಹೊತ್ತುಕೊಂಡು ನಮ್ಮಂಥ ವಿಚಾರವನ್ನು ಮಾಡ್ತಾರೆ. ಪಾಪ ಲಿಂಗಮ್ಮ ಏನಂತಾಳೆ, ಅಪ್ಪಾಜಿ ನಾನು ಬಂದಿದ್ದೇನೆ ಅದರ ಸಲುವಾಗಿಯೇ ಬಂದೀನಿ, ನಿನ್ನಿಂದ ನಾನು ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು, ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಪಡ್ಕೋಬೇಕನ್ನುವಂಥ ಹಂಬಲದೊಳಗನೆ ನಾನು ನಿನ್ನ ಮಠಕ್ಕೆಂದ ಬಂದಿರತಕ್ಕಂಥದ್ದು ತಂದಾಗ ಗುರುಗಳಾಗಿರ್ತಕ್ಕಂಥ ಹಿರಯ್ಯನವರಿಗೆಂದ ಭಾಳ ಖುಷಿಯಾಗಿಬಿಡ್ತದೆ, ಭಾಳ ಆನಂದ ಆಗ್ತದೆ. ಯಾಕಂದರೆ ತಿಳ್ಕೋಬೇಕು ಅನ್ನುವಂಥ ಮಕ್ಕಳು ಅಂತಕ್ಕಂಥವು ಏನಿರ್ತಾವಲ್ಲ, ಆ ಮಕ್ಕಳನ್ನು ನೋಡಿದ್ರೆ ಯಾರಾದರೂ ಕೂಡ ಮುದ್ದು ಮಾಡ್ತಾರೆ. ಒಬ್ಬ ಗುರು ಬೇಕು, ಲಿಂಗ ಬೇಕು ಏನ್ರಿ, ಇದನ್ನು ಅಪೇಕ್ಷೆ ಪಡ್ತಕ್ಕಂಥ ಮಕ್ಕಳನ್ನು ಯಾರು ತಾನೇ ತಿರಸ್ಕಾರ ಮಾಡ್ತಾರೆ? ಗುರುಗಳಾಗಿರ್ತಕ್ಕಂಥ ವೀರಯ್ಯನವರಿಗೆಂದ ಭಾಳ ಖುಷಿ ಆಗ್ತದೆ, ಮಗಳ ನೀನು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋ, ಈ ಧರ್ಮದೊಳಗಿರ್ತಕ್ಕಂಥ ಧರ್ಮದ ತಿರುಳುಗಳನ್ನು ನಿನಗೆಲ್ಲ ತಿಳಿಸಿಕೊಡ್ತೀನಿ ನಾನು ಅನ್ನುವಂಥ ವಿಚಾರವನ್ನು ಯಾವಾಗಿಂದ ವೀರಯ್ಯನವರಿಂದ ಹೇಳಿ ನಿನ್ನಿನ ದಿವಸ ಯಾವ ಲಿಂಗಮ್ಮಳಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ತಾರೆ. ಯಾವಾಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಏನೋ ಕೊಳ್ಳಾಗಿಂದ ಲಿಂಗ ಕಟ್ಟಿ ಕಿವ್ಯಾಗಿಂದ ಮಂತ್ರ ಹೇಳಿ ಬಿಟ್ಟರೆ ಅಂದ ಆಗಂಗಿಲ್ಲ. ಹಾಗಾದ್ರೆ ಲಿಂಗನೇ ನಾವು ಯಾಕೆ ಧರಿಸ್ಕೋಬೇಕು, ಲಿಂಗ ಪೂಜೆನ ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹಿರಯ್ಯನವರಿಂದ ಹೇಳ್ತಾರೆ. ಏನನ್ನ ಇದು ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗ. ಇದು ಪರಮಾತ್ಮ ಸರ್ವಾಂತರ್ಯಾಮಿ ಅದಾನೆ, ಪರಮಾತ್ಮ ನಿರಾಕಾರನಾಗಿದ್ದಾನೆ, ಪರಮಾತ್ಮ ನಿರ್ಗುಣನಾಗಿದ್ದಾನೆ, ಪರಮಾತ್ಮನಿಗೆಂದ ಆಕಾರ ಇಲ್ಲ, ಪರಮಾತ್ಮನಿಗೆಂದ ರೂಪ ಇಲ್ಲ. ಏನ್ರಿ, ಪರಮಾತ್ಮ ಅಲ್ಲದನ ಇಲ್ಲದನ ತಗೊಂಡಲ್ಲ, ಇಡೀ ಏನು ನಮ್ಮ ಕಣ್ಣಿನ ದೃಷ್ಟಿ ಕಾಣ್ತದಲ್ಲ ಅಲ್ಲಿವರೆಗೂ ಕೂಡ ಪರಮಾತ್ಮ ಅಂತಕ್ಕಂಥ ಅದಾನೆ. ಹಾಗಾದ್ರೆ ನೀನು ಎಲ್ಲೆಂತ ಪೂಜೆ ಮಾಡ್ತೀಯ ತಿಳ್ಕೊಂಡು ಆ ಪರಮಾತ್ಮನೇ ನಿನಗೆ ಸಣ್ಣವನಾಗಿ ಮಾಡಿ ನಿನ್ನ ಅಂಗೈ ಒಳಗೆಂದ ತಂದು ಕೊಟ್ಟಿವಿ. ನಿತ್ಯನೂ ಕೂಡ ನೀನು ಆರಾಧನೆ ಮಾಡಬೇಕು, ನಿತ್ಯ ನಾನು ಲಿಂಗ ಪೂಜೆ ಅಂತಕ್ಕಂಥ ಮಾಡ್ಕೋಬೇಕು. ನಾವೇನು ನಿನಗೆಂದ ಕಿವಿ ಒಳಗಿನ ಮಂತ್ರ ಹೇಳಿವಲ್ಲ, ಆ ಮಂತ್ರ ಅಂತಕ್ಕಂಥ ಆನಂದದೊಳಗಿಂದ ನಿತ್ಯನೂ ಕೂಡ ಪಠಣ ಮಾಡಬೇಕು. ಅಷ್ಟೇ ಅಲ್ಲ,
ಈ ಲಿಂಗ ಪೂಜೆ ಮಾಡೋದು ಅದಕ್ಕೆ ನಾ ಹೇಳಿನ ನಿಮಗೆ, ಸ್ವತಃ ಪರಮಾತ್ಮನೇ ನಮ್ಮ ಕಣ್ಣಿಗಿಂದ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ಈ ಲಿಂಗದೊಳಗಿಂದ ಸದ್ಗುರುನಾಥ ಅಂತ ತುಂಬಿ ಕೊಡ್ತಾನೆ. ನಮ್ಮಲ್ಲಿ ಇರ್ತಕ್ಕಂಥ, ನಮ್ಮಲ್ಲಿ ಏನೈತಲ್ಲ, ನಮ್ಮ ಒಳಗಿರ್ತಕ್ಕಂಥ ಚೈತನ್ಯ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನೇ ಒಬ್ಬ ಸದ್ಗುರುನಾಥ ಏನು ಮಾಡ್ತಾನೆ ತಗೊಂಡು ಕೇಳಿದ್ರೆ, ನಮ್ಮ ಹಸ್ತ ಮಸ್ತಕದ ಸಂಯೋಗದಿಂದ ಆ ಇಷ್ಟಲಿಂಗ ಅನ್ನತಕ್ಕಂಥದ್ದನ್ನು ನಮಗೆ ಕೊಡ್ತಾನೆ. ಇದು ಪರಮಾತ್ಮನೇ. ಪರಮಾತ್ಮ ಅಲ್ಲಿ ಅದಾನ, ಪರಮಾತ್ಮ ಇಲ್ಲಿ ಅದಾನ, ಎಲ್ಲಿನೂ ಕೂಡ ಪರಮಾತ್ಮ ಇಲ್ಲ ಏನ್ರಿ, ನಾವೇನದೀವಲ್ಲ, ನಾವು ಇದ್ದಲ್ಲೇ ನಮ್ಮ ಸದ್ಗುರುನಾಥ ಅಂದ್ರೆ ನಮ್ಮ ಪರಮಾತ್ಮನನ್ನು ನಮ್ಮ ಅಂಗೈ ಒಳಗೆ ತಂದು ಕೊಟ್ಟ. ನೋಡ್ಕೊಳ್ರಿ ತಂದು. ಯಾವಾಗ ಅಂಥ ಯಾವ ಲಿಂಗವನ್ನು ನೀನು ಆರಾಧನೆ ಮಾಡಬೇಕಾದ್ರೆ, ಬಸವಣ್ಣನವರು ಅವತ್ತಿನ ದಿನಮಾನದೊಳಗೆ ನೋಡ್ರಿ, ಬಸವಣ್ಣನವರ ವಚನ ಸಾಹಿತ್ಯ ಅವತ್ತಿನ ದಿನಮಾನದೊಳಗೆ ಎಷ್ಟು ವೇಗವಾಗಿ ಅಂದ ಈ ಕಡೆ ಬಂದಿತ್ತು. ಯಾವಾಗಿಂದ ಹೇಳ್ತಾರೆ, ಗುರುಗಳಾಗಿರ್ತಕ್ಕಂಥ ವೀರಯ್ಯನವರು, ಮಗಳ ಬರೀ ನಾವು ಲಿಂಗ ಪೂಜೆ ಮಾಡ್ಕೋತೀವಿ ಹತ್ತಿಕೊಂಡಂದಾಗ ಬರೀ ನಮ್ಮ ಅಂಗೈ ಒಳಗಂದ ಲಿಂಗ ಅಂತಕ್ಕಂದು ಇಟ್ಕೊಂಡು ಬರೀ ಆರಾಧನೆ ಮಾಡೋದಲ್ಲ. ಬಸವಣ್ಣನವರಿಂದ ಹೇಳ್ತಾರೆ, ನಾವು ಎದುರು ಸಲುವಾಗಿ ಲಿಂಗ ಪೂಜೆ ಮಾಡ್ಕೋಬೇಕು ಹತ್ಕೊಂಡು ಕೇಳಿದ್ರೆ ಬಸವಣ್ಣನವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮಯ್ಯನ ಮನೆಗೆ ಬರಲೆಂದು. ನೋಡಿ, ಬರೀ ನಾವು ಲಿಂಗ ಪೂಜೆ ಮಾಡ್ಕೋತೀವಿ ಅಂತಂದ್ರೆ ಬರೀ ಲಿಂಗ ಪೂಜೆ ಮಾಡ್ಕೊಳ್ಳೋದಲ್ಲ, ನಾವು ಅಂಗೈ ಒಳಗಿಂದ ಲಿಂಗ ಅಂತಕ್ಕಂದು ಇಟ್ಕೊಂಡು ಆ ಲಿಂಗದೊಳಗೆ ನಾವು ಏನು ಬೇಡ್ಕೋಬೇಕಂತಕೊಂಡು ಕೇಳಿದ್ರೆ ನಾವೆಲ್ಲ ಕಲ್ಪನೆ ಇರಲಿ. ಲಿಂಗದೊಳಗೆ ನಾವು ಏನು ಬೇಡ್ಕೊಳ್ಳೋದು, ಲಿಂಗ ಕೈ ಒಳಗನ ಇಟ್ಟುಕೊಂಡು ಲಿಂಗದೊಳಗಿಂದ ನಾವು ರೊಕ್ಕ ಬೇಡುವುದಲ್ಲ, ಬಂಗಾರ ಬೇಡುವುದಲ್ಲ, ಐಶ್ವರ್ಯ ಬೇಡುವುದಲ್ಲ. ಹಾಗಾದ್ರೆ ನಾವು ಏನು ಬೇಡ್ಕೋಬೇಕಂತಕೊಂಡು ಕೇಳಿದ್ರೆ ಯಾವ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂದು ಇಟ್ಕೊಂಡು ಆ ಲಿಂಗಕ್ಕೆ ಬೇಡ್ಕೋಬೇಕತ್ತೆ. ಲಿಂಗ ಪೂಜೆ ಯಾಕೆ ಮಾಡಕತ್ತೀನಿ ಅಂತಂದ್ರೆ ನಿತ್ಯನೂ ನನ್ನ ಮನೆಗಿಂದ ಜಂಗಮರು ಬರಲಿ ಎತ್ತಿಕೊಂಡಂದು. ಇದರಿಂದ ನಮಗೇನು ಅರ್ಥ ಏನಾಕದ ಹತ್ಕೊಂಡ ಕೇಳಿದ್ರೆ, ಗುರು ಕೊಟ್ಟಿರ್ತಕ್ಕಂಥ ಲಿಂಗದಕ್ಕಿಂತಲೂ ಕೂಡ ಜಂಗಮ ಶ್ರೇಷ್ಠ ಹತ್ತಿಕೊಂಡು ಅನಿಸ್ಕೋತದೆ. ಇದು ನಾವು ಹೇಳಿರ್ತಕ್ಕಂಥದ್ದಲ್ಲ, ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಲಿಂಗಾರ್ಚನೆಯ ಮಾಡುವೆನೆಯ ಜಂಗಮಯ್ಯನ ಮನೆಗೆ ಬರಲೆಂದು. ನಾವು ಲಿಂಗ ಪೂಜೆ ಮಾಡೋದು ಅದಕ್ಕೆ ಏನ್ರಿ, ನಿತ್ಯನೂ ಕೂಡ ಭಗವಂತನ ಸ್ವರೂಪನಾಗಿರ್ತಕ್ಕಂಥ ಜಂಗಮಾಮೂರ್ತಿ ನಮ್ಮ ಮನೆಗೆ ಬರಬೇಕತ್ತುಕೊಂಡು ಜಂಗಮ ಮನೆಗೆ ಬರಲೆತ್ತುಕೊಂಡು ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋದು. ಆದ್ರೆ 12ನೇ ಶತಮಾನದೊಳಗೆ ಏನ್ರಿ ಅವೆಲ್ಲ ನಿಯಮಗಳು ಏನಿದ್ವಲ್ಲ, ಆ ಎಲ್ಲ ನಿಯಮಗಳನ್ನು ಕೂಡ ಗುರುಗಳಾಗಿರ್ತಕ್ಕಂಥ ಹಿರಯ್ಯನವರು ಯಾರಿಗೆ ಹೇಳಕತ್ತಾರ ತಗೊಂಡು ಕೇಳಿದ್ರೆ ಲಿಂಗಮ್ಮಳಿಗೆ ಅಂತ ಹೇಳಿಕತ್ತಾರೆ. ಜಂಗಮ ದಾಸೋಹ ಮಾಡ್ಬೇಕವ. ಯಾಕೆ ನಾವು ಈ ಧರ್ಮದೊಳಗಿಂದ ಹುಟ್ಟಿವೆತ್ತಿಕೊಂಡಾಗ ನಾವು ಕಾಯಕ ಮಾಡಬೇಕು ಒಂದನೇದ್ದು, ಎರಡನೇದಿಂದ ದಾಸೋಹ ಮಾಡಬೇಕು ಏನ್ರಿ, ಒಂದು ಕಡೆಗಿಂದ ಲಿಂಗ ಪೂಜೆ ಅಂತಕ್ಕಂದು ಮಾಡಬೇಕು. ಇವು ಒಂದನ್ನು ಬಿಟ್ಟಂದ ಒಂದು ಬದುಕಲಿಕ್ಕೆ ಅಂದ ಆಗಂಗಿಲ್ಲ. ನೀನು ಸದಾಕಾಲಂದ ಗುರುಲಿಂಗ ಜಂಗಮರ ಮೇಲೆ ಅಪಾರವಾಗಿರ್ತ ನಂಬಿಕೆ ಅಂತಕ್ಕಂದು ಇಟ್ಕೊಂಡು ಪ್ರೀತಿ ಅಂತಕ್ಕಂದು ಇಟ್ಕೊಂಡು ನೀನು ಬಾಳಬೇಕತ್ತುಕೊಂಡು ಅಷ್ಟಾವರಣಗಳ ಬಗ್ಗೆ ಹಿರಯ್ಯನವರಿಂದ ನಿತ್ಯನೂ ಕೂಡ ಪಾಪ ಲಿಂಗಮ್ಮಳಿಗೆಂದ ಎಲ್ಲ ತನ್ನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಲಿಂಗಮ್ಮಳಿಗೆಂದ ಹೇಳ್ತಾ ಇದ್ರು. ಯಾವಾಗಿಂದ ಹಿಂಗೆಲ್ಲ ಹೇಳ್ತಾ ಇರುವಂಥ ಪ್ರಸಂಗದೊಳಗೆ ಏನಾಗ್ಯದ, ಲಿಂಗಮ್ಮಳಿಗೆಂದ ವಯಸ್ಸೇಟಗೆ ಹೊತ್ತುಕೊಂಡು ಕೇಳಿದ್ರೆ ಒಂದು ಕಡೆಗೆ ಗುರುವಿನ ಸೇವೆ ಮಾಡ್ತಾಳೆ, ಇನ್ನೊಂದು ಕಡೆಗೆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಇತ್ತಾಳ, ಇನ್ನೊಂದು ಕಡೆಗಿಂದ ಮನೆಗಿಂದ ತಂದೆ ತಾಯಿದು ಕೂಡ ಸೇವೆ ಮಾಡ್ತಿಲ್ದು. ಇರಕ್ಕೆ ಒಬ್ಬಾಕಿನ ಮಗಳಲ್ಲ ಏನ್ರಿ, ಇರಕ್ಕೆ ಒಬ್ಬಾಕಿನ ಮಗಳು ಪಾಪ ಒಂದು ಕಡೆಗಿಂದ ತಂದೆ ತಾಯಿ ಸೇವೆ ಮಾಡ್ತಾಳೆ, ಒಂದು ಕಡೆ ಗುರುವಿನ ಸೇವೆ ಮಾಡ್ತಾಳೆ. ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹಿಂಗೆ ಬೆಳೀತಾ ಲಿಂಗಮ್ಮ 8 ವರ್ಷದವಳ ಅಕ್ಕಳ ತಗೊಂಡು ಕೇಳಿದ್ರೆ 18 ವರ್ಷದ ತರುಣಿ ಅಕ್ಕಳ ಲಿಂಗಮ್ಮ. ನೋಡಿ, ಭರ್ಪೂರ ಜ್ಞಾನ ಬಂದುಬಿಟ್ಟಿತ್ತು. ಯಾವಾಗಿಂದ ಲಿಂಗಮ್ಮ ಎಂಥವಳು ಹತ್ತುಕೊಂಡು ಕೇಳಿದ್ರೆ ಹೆಂಗೆ ಅವತ್ತಿನ ದಿನಮಾನದೊಳಗಿಂದ ಅಕ್ಕ ಮಹಾದೇವಿ ಶಿವಮೊಗ್ಗ ಭಾಗದೊಳಗೆ ಅವಳಂಥ ರೂಪವತಿನೇ ಯಾರೂ ಇದ್ದಿದ್ದಿಲ್ಲಲ್ಲ, ಈ ಭಾಗದೊಳಗಿಂದ ಲಿಂಗಮ್ಮನಂಥ ರೂಪವತಿನೇ ಯಾರೂ ಇದ್ದಿದ್ದಿಲ್ಲ. ಅಟ್ಟು ಸುಂದರ. ಅದರಾಗಿಂದ ಜ್ಞಾನ ಎಲ್ಲಿರ್ತದಲ್ಲ ಅಲ್ಲಿ ಮುಖಕ್ಕೆಂದ ಸೌಂದರ್ಯ ತರ್ತದೆ. ಅದಕ್ಕಾಗಿ ಹೇಳ್ತಾರಲ್ರಿ, ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ್. ಎಲ್ಲಿ ಜ್ಞಾನ ಅದಲ್ಲ, ಎಲ್ಲಿ ವಿದ್ಯೆ ಅದಲ್ಲ, ಅವನು ನೋಡೋಕೆಂದ ಚಂದೆ ಕಾಣ್ತಾರ. ಒಂದು ಕಡೆಗಿಂದ ಈಕೆಗೆ ಯಾವ ಲಿಂಗಮ್ಮಳಿಗೆಂದ ಒಂದು ಕಡೆಗಿಂದ ರೂಪ ಅಷ್ಟು ಸುಂದರವಾಗಿರ್ತಕ್ಕಂಥವಳು, ಇನ್ನೊಂದು ಕಡೆಗಿಂದ ಗುರುವಿನಿಂದ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿಕೊಂಡು ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊತ ಜೀವನ ಕಳೀತಕ್ಕಂಥವಳು ಲಿಂಗಮ್ಮ. ಹೀಗೆಲ್ಲ ತ್ರಿಕಾಲ ಲಿಂಗ ಪೂಜೆ ಮಾಡ್ತಾ ಏನ್ರಿ ಒಂದು ಕಡೆ ಗುರುವಿನ ಸೇವೆ, ಇನ್ನೊಂದು ಕಡೆಗಿಂದ ಏನ್ರಿ ತಂದೆ ತಾಯಿ ಸೇವಾ ಮಾಡ್ತಾ ಇರಬೇಕಾದ್ರೆ ತಾಯಿ ಲಿಂಗಮ್ಮಳಿಗಿಂದ 18 ವರ್ಷದಿಂದ ತುಂಬುತ್ತಾವ. ಯಾವಾಗಿಂದ 18 ವರ್ಷದಿಂದ ತುಂಬುತ್ತಾವ, ಒಂದು ದಿವಸದಿಂದ ಏನಾಗ್ಯದ ಎತ್ಕೊಂಡು ಕೇಳಿದ್ರೆ ರಾತ್ರಿ ಸಮಯ ಪಾಪ ತಂದೆ ತಾಯಿನೂ ಊಟ ಮಾಡ್ಯಾರ, ಲಿಂಗಮ್ಮನೂ ಊಟ ಮಾಡ್ಯಾಳ. ಏನ್ರಿ
ಯಾವ ಲಿಂಗಮ್ಮ ಅಂದ ಒಳಗೆ ಮಲ್ಕೊಂಡಾಳ, ತಂದೆ ತಾಯಿ ಅಂದ ಹೊರಗೆ ಮಲ್ಕೊಂಡಾರ. ಭಾಳ ಅಂದ್ರೆ ರಾತ್ರಿ 8-9 ಗಂಟೆ ಆಗಿರಬೇಕು. ಯಾವಾಗಿಂದ ತಂದೆ ತಾಯಿ ಅನಂತರಾಯ ಮತ್ತು ಸಿರಸಮ್ಮರಿಂದ ಮಾತಾಡ್ಲಿಕ್ಕತ್ಯಾರ. ಏನಂತ ಮಾತಾಡಕತ್ತಾರ ಏನ್ರಿ? ಆಗಲೇ ಮಗಳಂದ ಬೆಳೆದು ದೊಡ್ಡವಳಾಲ್ ನೋಡಿ, ಎಷ್ಟು ಬೇಗ ಅಂದ ಬೆಳೆದು ದೊಡ್ಡವಳಾಲ್. ಏನು ರೂಪ ಅವಳದು, ಏನು ಅಂದ ಚಂದ ಏನ್ರಿ? ನಮಗೆ ಸಾಕ್ಷಾತ್ ಅಂದ ನಮ್ಮದೇ ದೃಷ್ಟಿ ಹಾಕಂದ ನಮ್ಮ ಮಗಳಿಗೆ ಅಷ್ಟು ಚಂದ ಅಂದ ಬೆಳೆದು ನಿಂತಾಳ. ಬೆಳೆದು ನಿಂತು ಮಗಳನ್ನು ಮನೆಯಾಗಿ ಇಟ್ಟುಕೊಳ್ಳೋದು, ಪದರಾಗಿ ಅಂದ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ ಆಕೈತಿ. ಅದಕ್ಕೆ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ, ಮಗಳು ಮದುವೆ ಮಾಡೋಣ. 8 ವರ್ಷದ ಹಾಗೆ ಇರಬೇಕು ಏನ್ರಿ? ಆಗಲಿಂದ 18 ತುಂಬಿಬಿಟ್ಟಾವೆ. ಯಾರಿಗೆ? ಲಿಂಗಮ್ಮಳಿಗೆ. ಅದಕ್ಕೆ ಅಂದ ವಯಸ್ಸಿಗೆ ಅಂದ ಮದುವೆ ವಯಸ್ಸಿಗೆ ಬಂದಾಳ, ಮಗಳಿಗೆ ಅಂದ ಮದುವೆ ಮಾಡೋಣ ತಿಳ್ಕೊಂಡೊಂದು ಒಬ್ರಿಗೊಬ್ರು ಮಾತಾಡ್ಕೊಳಕತ್ತಾರ. ಎಂಥ ಮೊದಲೇ ಈಕೆ ಆಧ್ಯಾತ್ಮ ಚಿಂತನೆ ಮಾಡ್ತಕ್ಕಂಥ ಹೆಣ್ಮಗಳು ಇವಳು. ಆಧ್ಯಾತ್ಮದ ಚಿಂತನೆ ಮಾಡ್ತಕ್ಕಂಥ ಹೆಣ್ಮಗಳು. ಕುಂತರು ವಚನ ಸಾಹಿತ್ಯ, ನಿಂತರು ವಚನ ಸಾಹಿತ್ಯ ಏನ್ರಿ? ಇವಳೆಲ್ಲ ಬರೀ ಶರಣರ ಬಗ್ಗೆನೇ ತಿಳ್ಕೊಂಡು ಬಿಟ್ಟಾಳಲ್ಲ. ಅದಕ್ಕೆ ನಾವು ಹಿಂಗೆ ಬಿಟ್ಟಿವೆ ತಿಳ್ಕೊಂಡಂದ್ರೆ ಈಗಿನೂ ಎಲ್ಲಿ ಶರಣಿ ಆದಿಗಿದಾಳೋ ಅದಕ್ಕೆ ಇವಳಿಗೆ ಮದುವೆ ಮಾಡೋಣ. ಹುಡುಗಿ ಎಂತ ಹುಡುಕೋದು ಏನ್ರಿ? ಅವ್ರಿಗೆ ಮಾತಾಡ್ತಿರ್ತಾರೆ. ಯಾವಾಗಿಂದ ಮಾತಾಡ್ಕೋತಿಂದ ಇರುವಂಥ ಪ್ರಸಂಗದೊಳಗೆ ಇವ್ರು ಏನೇನು ಮಾತಾಡ್ತಾರಲ್ಲ ಎಲ್ಲ ಒಳಗೆ ಅಂದ ಮಲ್ಕೊಂಡಿರ್ತಂಗೆ ಲಿಂಗಮ್ಮ ಕೇಳ್ತಾಳೆ ಅದನ್ನು ಏನ್ರಿ? ಅವ್ರು ಏನು ಹೊರಗೆ ತಂದೆ ತಾಯಿ ಮಾತಾಡ್ತಿದ್ರಲ್ಲ ಅದನ್ನೆಲ್ಲ ಕೇಳ್ತಾಳೆ. ಹೀಗೆ ಲಿಂಗಮ್ಮ ವಿಚಾರ ಮಾಡ್ತಾಳೆ, ಒಂದು ವೇಳೆ ನಾನು ಇಲ್ಲೇ ಇದ್ನಿ ಎತ್ತಿಕೊಂಡಂದ್ರೆ ಇವ್ರು ನನ್ನ ಮದುವೆ ಮಾಡಿಬಿಡ್ತಾರೆ. ನಾನು ಇನ್ನೂ ಕಲ್ಯಾಣ ನೋಡಬೇಕು, ಅನುಭವ ಮಂಟಪ ನೋಡಬೇಕು, ಬಸವಣ್ಣನವರನ್ನು ನೋಡಬೇಕು, ಪ್ರಭುದೇವರನ್ನು ನೋಡಬೇಕು. ಆಗಲೇ ಅಕ್ಕಮಾದೇವಿ ಬಂದುಬಿಟ್ಟಿದ್ಲು. ಆಕೆಂದು ಎಲ್ಲ ಕಡೆಯೂ ಕೂಡ ಸುದ್ದಿಯಾಗಿ ಎಲ್ಲಿ ಬೆಳಗಾವಿ ಅಂತೀವಿ ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿವರೆಗೂ ಕೂಡ ಬಂದಾಳಲ್ಲ, ಅವಳದೆಲ್ಲ ಗೊತ್ತಾಗಿಬಿಟ್ಟಿತ್ತು. ನಾನು ಅಕ್ಕಮಾದೇವಿ ಹೆಂಗ ನಾನು ಕೂಡ ಕಲ್ಯಾಣಕ್ಕೆ ಅಂದ ಹೋಗಬೇಕು, ಕಲ್ಯಾಣವನ್ನು ನೋಡಬೇಕು, ಆ ಎಲ್ಲ ಶರಣರ ಜೊತೆಯೊಳಗೆ ನಾನು ಕೂಡ ಇರಬೇಕು ಅಂತನ್ನುವಂಥ ಬಯಕೆ ಯಾರ್ದದ ತಗೊಂಡು ಕೇಳಿದ್ರೆ ಲಿಂಗಮ್ಮಳದ. ನಾನು ಹೋಗಿ ಅಂದ ಅಲ್ಲಿ ಇರಬೇಕು, ಎಲ್ಲ ಶರಣರ ಸೇವಾ ಮಾಡಬೇಕು, ಅನುಭವ ಮಂಟಪದೊಳಗೆ ನಾವು ಕೂಡಬೇಕು ಅನ್ನುವಂಥ ಆಸೆ ಅನ್ನತಕ್ಕಂಥದ್ದನ್ನು ಯಾವಾಗೆಂದ್ರೆ ಲಿಂಗಮ್ಮ ತನ್ನ ಮನಸ್ಸಿನೊಳಗೆ ಅಂದ ಇಟ್ಕೊಂಡಿದ್ಲು. ಹೀಗೆಲ್ಲ ಆಸೆ ಇಟ್ಕೊಂಡಿರ್ತಕ್ಕಂಥ ಪ್ರಸಂಗದ ಒಳಗೆ ಇಲ್ಲಿ ಏನು ಹೊರಗಿಂದ ರಾತ್ರಿಗೆ ತಂದೆ ತಾಯಿಯನ್ನು ಮಾತಾಡ್ಕೋತ ಮಲ್ಕೊಂಡ್ರಲ್ಲ, ಲಿಂಗಮ್ಮಗೆ ಎಂಥವ್ನಿಗೆ ಕೊಡೋನು ಏನ್ರಿ? ಅವರು ಧರ್ಮವಂತರು ಇರಬೇಕು, ಧರ್ಮವಂತರು ನೋಡಿನೇ ಕೊಡಬೇಕು. ಹಾಗೆಲ್ಲ ಎಲ್ಲ ಕಡೆಯೂ ಕೂಡ ಇಬ್ಬರು ಕೂಡ ಚರ್ಚೆ ಮಾಡಕತ್ತಿರು. ಯಾರು? ಅನಂತರಾಯ ಮತ್ತು ಸಿರಸಮ್ಮ. ಯಾವಾಗ ಅವ್ರು ಏನೇನು ಮಾತಾಡ್ತಾರೆ ಎಲ್ಲವೂ ಕೂಡ ಲಿಂಗಮ್ಮನ ಕಿವಿಯಾಗಿ ಅಂದ ಬಿತ್ತು. ಯಾವಾಗಿಂದ ಲಿಂಗಮ್ಮನ ಕಿವಿಯಾಗಿ ಅಂದ ಬಿದ್ದಾಗ, ಅಯ್ಯೋ ಒಂದು ವೇಳೆ ನಾನು ಇಲ್ಲೇ ಇದ್ದೀನಿ ಎತ್ತಿಕೊಂಡಂದ್ರೆ ಇವ್ರು ನಾನು ಮದುವೆ ಮಾಡಿಬಿಡ್ತಾರೆ, ನಾವೊಬ್ಬ ಸಂಸಾರಿ ಆಗಿಬಿಡ್ತೇನೆ. ಬೇಡ, ನನಗಿದು ಸಂಸಾರ ಅಂತಕ್ಕಂಥ ಬೇಕಾಗಿಲ್ಲ. ನೋಡ್ರಿ ಲಿಂಗಮ್ಮ ಎಷ್ಟು ಹಠ ಮಾಡ್ತಾಳೆ ತಗೊಂಡು ಕೇಳಿದ್ರೆ ಮನಸ್ಸಿಗೆ, ತನ್ನ ಮನಸ್ಸಿನಾಗೆ ಇನ್ನೂ ತಂದೆ ತಾಯಿಗಂದು ಹೇಳಿಲ್ಲ. ಯಾಕೆ? ಅವಳಿಗಂದ ಸಂಸಾರ ಬೇಕಾಗಿಲ್ಲ ಏನ್ರಿ? ಅವಳಿಗಂದ ಗಂಡ ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ. ಅವಳಿಗೇನು ಬರೀ ಆಧ್ಯಾತ್ಮದ ಚಿಂತನೆ ಮಾಡಬೇಕು, ಭಗವಂತನನ್ನು ಒಲಿಸ್ಕೋಬೇಕು, ದೇವರನ್ನು ಒಲಿಸ್ಕೋಬೇಕು. ಇದನ್ನು ಬಿಟ್ಟರೆ ಅಂದ್ರೆ ಬೇರೆ ಯಾವ ಆಸೆನೂ ಕೂಡ ಇಲ್ಲ ಲಿಂಗಮ್ಮಳಿ. ಯಾವಾಗ ಇಂಥ ಎಲ್ಲ ಆಸೆಗಳನ್ನು ಹೊತ್ಕೊಂಡಿರ್ತಕ್ಕಂಥ ಲಿಂಗಮ್ಮಳಿಗೆ ಇವರು ತಂದೆ ತಾಯಿ ಮದುವೆ ಮಾಡ್ತೇನೆ ಎತ್ತುಕೊಂಡಂದ್ರೆ ಮನಸ್ಸೊಳಗಂದು ವಿಚಾರ ಮಾಡ್ತಾಳೆ, ನಾನು ಒಂದು ವೇಳೆ ಮದುವೆ ಮಾಡ್ಕೊಂಡೆ ಅಂತಂದ್ರೆ ನಾನು ಮಾಡ್ಕೊಂಡ ಗಂಡ ನನ್ನ ಕಲ್ಯಾಣಕ್ಕೆ ಹಾಕಿಬಿಡ್ತಾನೆ, ಕಲ್ಯಾಣಕ್ಕೆ ಹೋಯ್ತಾನೇನು ಏನ್ರಿ? ಶರಣರನ್ನ ನೋಡೋಕೆ ಅಂದ ಬಿಡ್ತಾನೇನು? ಬಿಡಂಗಿಲ್ಲ. ನಾನು ಈ ಮದುವೆನೇ ಮಾಡ್ಕೋಬಾರ್ದು, ಯಾಕಂದ್ರೆ ಈ ಮದುವೆ ಒಳಗಿಂದ ಸುಖ ಇಲ್ಲ, ನಾನು ಮದುವೆನೇ ಬೇಡ ಹತ್ತಿಕೊಂಡಂದು ಲಿಂಗಮ್ಮ ರಾತ್ರಿ ಎಷ್ಟು ಗಂಟೆಗೆ ಎದ್ದಾಳ ಹತ್ತಿಕೊಂಡೋದು ಕೇಳಿದ್ರೆ 1 ಗಂಟೆಗಿಂದ ಎದ್ದಾಳ. ಕಲ್ಪನೆ ಇರಲಿ, ಲಿಂಗಮ್ಮ ರಾತ್ರಿ ತಂದೆ ತಾಯಿ ಮಾತುಗಳನ್ನು ಕೇಳಿ, ಇನ್ನು ನಾ ಇಲ್ಲೇ ಇದ್ರೆ ಇವ್ರು ನಾನು ಮದುವೆ ಮಾಡಿಬಿಡ್ತಾರೆ, ನನಗೆ ಬಸವಣ್ಣ ನೋಡೋದಾಗಂಗಿಲ್ಲ, ಪ್ರಭುದೇವ್ರನ್ನ ನೋಡೋದಾಗಂಗಿಲ್ಲ, ಅಕ್ಕಮಾದೇವಿಯನ್ನು ನೋಡೋಕ್ಕಾಗಂಗಿಲ್ಲ. ಅದಕ್ಕೆ ನಾ ಇಲ್ಲಿ ಇರೋದೇ ಬೇಡ ಹತ್ತಿಕೊಂಡಂದು, ನಾ ಇದ್ರೆ ಇವ್ರು ನನ್ನ ಮದುವೆ ಮಾಡ್ತಾರಲ್ಲ, ನಾನು ಇರೋದೇ ಬೇಡ ಹತ್ತಿಕೊಂಡಂದು ಯಾವಾಗಂದ ಲಿಂಗಮ್ಮ ರಾತ್ರಿ 1 ಗಂಟೆಗಿಂದ ಎದ್ದ ತನ್ನ ಎಲ್ಲ ಪೂಜೆ ಸಾಮಗ್ರಿಗಳ ಗಂಟನ್ನು ಕಟ್ಕೊಂಡ, ತಾನು ನಿತ್ಯ ಉಟ್ಕೊಳ್ತಕ್ಕಂಥ ಬಟ್ಟೆ ಬರಿಗಳನ್ನು ಕಟ್ಕೊಂಡಾಳೆ, ತಾನು ನಿತ್ಯನೂ ಕೂಡ ಗುರುನಾಥ ಹೇಳಿಕೊಟ್ಟಿರ್ತಕ್ಕಂಥ ಜ್ಞಾನ ಗ್ರಂಥಗಳೇನದವಲ್ಲ ಆ ಎಲ್ಲ ಗ್ರಂಥಗಳನ್ನು ಕೂಡ ಕಟ್ಕೊಂಡು ತಲೆ ಮೇಗಿಂದ ಗ್ರಂಥ ಅಂತ ಇಟ್ಕೊಂಡು ತಲೆ ಮೇಗಿಂದ ಗಂಟು ಇಟ್ಕೊಂಡು ಬಂದು ಸಾವಕಾಶ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಮನೆ ಬಾಗಿಲಿಗೆ ಅಂದ ನಮಸ್ಕಾರ ಮಾಡ್ತಾಳೆ. ಇಟ್ಟು ಮಾಡಿ ನೇರವಾಗಿ ಗುರುವಿನ ಮಠಕ್ಕೆ ಬಂದಾಳೆ. ಯಾವಾಗಿಂದ ಗುರುವಿನ ಮಠಕ್ಕೆ ಅಪ್ಪಿ ಎಬ್ಸಿದ್ನಿ ಅಂತಂದ್ರೆ ಗುರುಗಳಾಗಿರ್ತಾರೆ, ನಾನು ಹೋಗಕ್ಕೆ ಬಿಡಂಗಿಲ್ಲ ಎತ್ತುಕೊಂಡು ಆ ಮಠದಿಂದ ಬಾಗಿಲು ಹೊಸ್ತಲಿಗೆ ಅಂದ ನಮಸ್ಕಾರ ಮಾಡಿ, ನಾನು ಕಲ್ಯಾಣಕ್ಕೆ ಹೋಗಬೇಕು, ನಾನು ಶರಣರನ್ನು ನೋಡಬೇಕು, ನಾನು ಮಹಾತ್ಮರನ್ನು ನೋಡಬೇಕಂತಕೊಂಡು ಯಾವಾಗಿಂದ ಲಿಂಗಮ್ಮ ತಲೆ ಮೇಲೆ ಗಂಟು ಇಟ್ಕೊಂಡು ಇಡೀ ರಾತ್ರಿನೇ ಯಾವುದನ್ನು ಉಮರಾಣಿ ಅಂತಕ್ಕಂಥ ಬಿಟ್ಟು ಯಾತ್ರೆ ಅಂತಕ್ಕಂಥ ಬೆಳೆಸಲು ಎಲ್ಲಿಗೆ ಎತ್ತುಕೊಂಡ ಕೇಳಿದ್ರೆ ಕಲ್ಯಾಣಕ್ಕೆ ಹೋಲಕ್ಕೆ ಏನ್ರಿ? ಯಾವಾಗಿಂದ ಲಿಂಗಮ್ಮ ಯಾತ್ರೆ ಅಂತಕ್ಕಂಥ ಬೆಳೆಸ್ತಾಳೆ.
ಹಗಲ ನಂಗೆಲ್ಲ, ರಾತ್ರಿ ನಂಗೆಲ್ಲ, ಕಲ್ಲ ನಂಗೆಲ್ಲ, ಮುಳ್ಳ ನಂಗೆಲ್ಲ. ಏನ್ರಿ ಪಾಪ ಲಿಂಗಮ್ಮ ಅಂತ ಅಪರಾತ್ರಿ ಒಳಗಿಂದ ಕಲ್ಲ ಮುಳ್ಳುಗಳನ್ನು ತುಳ್ಕೋತಂದ ರೂಟ್ ಆ ಕಡೆ ಅನ್ನೋದು ಗೊತ್ತಿಲ್ಲ ಆಕಿಗೆ. ಒಟ್ಟು ಹೊಂಟಾಳ. ಎಲ್ಲಿ ಹೋದ್ರೆ ಕಲ್ಯಾಣ ಸಿಗ್ತದೆ. ಅವತ್ತಿನ ದಿನಮಾನದಾಗ ಏನು ಗೊತ್ತ್ರಿ, ಈಗ ಮ್ಯಾಪ್ ಬಂದವ. ಅವತ್ತಿನ ದಿನಮಾನದೊಳಗೆ ಯಾವ ಮ್ಯಾಪ, ಯಾವುದು ಕೂಡ ಏನು ಇದ್ದಿದ್ದಿಲ್ಲ. ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಮುಟ್ಟಬೇಕು ಅನ್ನೋದು ಗೊತ್ತಿಲ್ಲ, ಕಲ್ಯಾಣ ಎಲ್ಲಿ ಬರ್ತದೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಮಂದಿಗೆ ಅಂದ್ರೆ ಈ ಸದ್ಯನ ಇವತ್ತಿನ ದಿನಮಾನದಾಗೆ ಕಲ್ಯಾಣ ಎಲ್ಲಿಗೆ ಬರ್ತದೆ ಅನ್ನೋದು ಎಷ್ಟೋ ಮಂದಿ ಇಲ್ಲಿ ಕುಂತವ್ರದ್ರಾಗೆ ಗೊತ್ತಿಲ್ಲ. ಭಾಳ ಮಂದಿಗೆ ಅಂದ್ರೆ ಗೊತ್ತಿರಲ್ಲ. ಮತ್ತು ಇನ್ನು ಅವತ್ತಿನ ದಿನಮಾನದೊಳಗೆ ಮೊಬೈಲ್ ಇಲ್ಲ, ಏನ್ರಿ ಯಾವ ಮ್ಯಾಪ್ ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ಅಂಥ ಯುಗದೊಳಗೆ ಅವತ್ತಿನ ದಿನಮಾನದಾಗ ರೋಡ್ಗಳಿಲ್ಲ, ಕಾರ್ಗಳಿಲ್ಲ, ಯಾವ ವಾಹನಗಳು ಕೂಡ ಇಲ್ಲ. ಅಂಥದ್ರೊಳಗಿಂದ ಕಾಲ್ದಾರಿ ಒಳಗಿಂದ ಅಡವಿ ಒಳಗೆ ನಡ್ಕೊತ ಹೋಗ್ಬೇಕಲ್ರಿ. ಅವತ್ತಿನ ದಿನಮಾನದಾಗಿಂದ ಅರಣ್ಯ ಭಾಳ, ಅವೆಲ್ಲ ಅರಣ್ಯ ಕಡ್ದೆ ಇವತ್ತು ಹೊಲಗಳು ಮಾಡ್ಕೊಂಡಾರ. ಏನ್ರಿ ಅವತ್ತಿನ ದಿನಮಾನದಾಗಿಂದ ಅರಣ್ಯ ಭಾಳ, ಕಾಡು ಭಾಳ. ಅಂತ ಕಾಡಿನೊಳಗಿಂದ ಒಂಟೆ ಹೆಣ್ಮಗಳಿಂದ ಬರಬೇಕಲ್ಲ. ಯಾವಾಗಿನಂತ ಕಾಡು ಮೇಡುಗಳೊಳಗಿಂದ ತಿರುಗ್ತಾ ಏನ್ರಿ ಎಲ್ಲಿಗೆ ಬರ್ತಾಳೆ ತಗೊಂಡದೆ ಕೇಳಿದ್ರೆ ಇದೇ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಸೊಲ್ಲಾಪುರಕ್ಕಿಂದ ಬರ್ತಾಳೆ. ಏನ್ರಿ ನಡ್ಕೊಂತ ಹಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಏನ್ರಿ ಎಲ್ಲರಿಂದ ಹಸಿವಾಯ್ತು ತಿಳ್ಕೊಂಡಂದ್ರೆ ಏನ್ರಿ ಎಲ್ಲರ ಬಾವಿ ಕಾಣ್ತು ಸ್ನಾನ ಮಾಡೋದು, 4 ಮನೆ ಅಂದ ಭಿಕ್ಷೆ ಬೇಡೋದು, ಏನ್ರಿ ತನ್ನ ಲಿಂಗ ಪೂಜೆ ಮಾಡ್ಕೊಳ್ಳೋದು, ಮತ್ತಂದ ನಡ್ಕೋತಿಂದ ಹೋಗೋದು. ಹಿಂಗೆ ನಡೀತಾ ಎಲ್ಲಿಗೆ ಬಂದಾಳ ತಗೊಂಡು ಕೇಳಿದ್ರೆ ಸೊಲ್ಲಾಪುರ ಕ್ಷೇತ್ರಕ್ಕೆ ಬಂದಾಳ. ಅದು ಎಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕಲ್ಲ, ಊರು ಹೊರಗಿಂದ ಒಂದು ಹಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನದಾಗಿಂದ ಬಂದು ಉಳ್ಕೊಂಡಾಳ ಲಿಂಗಮ್ಮ. ಸೊಲ್ಲಾಪುರದೊಳಗೆ ಊರು ಹೊರಗಿಂದ ಒಂದು ಹಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದಾಗಿಂದ ಬಂದು ಅಲ್ಲೇ ಮಲ್ಕೊಂಡಾಳ. ಹೆಂಗೆ ಬಸವಣ್ಣ ಕಲ್ಯಾಣದೊಳಗೆ ನಿಯಮ ಹಾಕಿದ್ದ ಏನಂತ, ಕಲ್ಯಾಣದೊಳಗಿಂದ ಯಾರೇ ಇರಬೇಕಾದ್ರೂ ಕೂಡ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ದಾಸೋಗ ಮಾಡಬೇಕು. ಏನ್ರಿ ಉಳಿದ್ರೆ ನೀವು ಉಣಬೇಕು, ಉಳಿದೇ ಇದ್ರೆ ಉಪವಾಸ ಇರಬೇಕಂತಂದು ಹೆಂಗೆ ಕಲ್ಯಾಣದೊಳಗಿಂದ ಬಸವಣ್ಣ ನಿಯಮ ಮಾಡಿದ್ದ, ಇಲ್ಲಿ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರನ ನಿಯಮ ಮಾಡಿದ್ದು. ಯಾರೇ ಬಂದಂದ ಯಾವುದೇ ದೇವಸ್ಥಾನದಾಗ ಉಳ್ಕೊಳ್ಳಿ, ಅವರು ಬಂದಿಲ್ಲಿ ಸಿದ್ದರಾಮೇಶ್ವರವಾಗಿ ಕೆರೆ ಕಟ್ತಿದ್ರು. ಏನ್ರಿ ಲಿಂಗಮ್ಮ ಕಲ್ಯಾಣಕ್ಕೆ ಹೋಗುವಂಥ ಸಂದರ್ಭದೊಳಗೆ ಸೊಲ್ಲಾಪುರ ಸಿದ್ದರಾಮೇಶ್ವರರು ಅವ್ರ ಕೆರೆ ಅಂತಕ್ಕಂಥ ಕಟ್ತಿದ್ರು. ಕೆರೆ ಕಟ್ಟಬೇಕಾದ್ರೆ 100 ಆಳ ಮನುಷ್ಯರು ಬೇಕು, ಅವರಿಗೆಲ್ಲ ಅಡುಗೆ ಮಾಡೋಕ್ಕಂತ ಹೆಣ್ಮಕ್ಳು ಬೇಕು. ಇವ್ರು ಯಾರು ಯಾತ್ರಾ ಮಾಡ್ಕೋತಿ ಅಂತ ಬಂದು ಗುಡಿ ಗುಂಡಾರದಾಗೇನು ಉಳಿದಿರ್ತಾರಲ್ಲ ಅವ್ರಿಗೆಲ್ಲ ತಂದು ಕೆಲಸಕ್ಕೆ ಹಚ್ತಿದ್ದಾವ ಸಿದ್ದರಾಮೇಶ್ವರ. ಏನ್ರಿ ಯಾವಾಗ ಅದನ್ನೆಲ್ಲ ಎಲ್ಲರನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಹಚ್ಚಬೇಕು. ಸಿದ್ದರಾಮೇಶ್ವರ ಆಳ ಮಕ್ಕಳು ಏನ್ರಿ ಎಲ್ಲ ಗುಡಿ ಗುಂಡಾರಗಳನ್ನು ಹುಡುಕೋತ ಬಂದರು. ಯಾವಾಗಿಂದ ಗುಡಿ ಗುಂಡಾರಗಳನ್ನು ಹುಡುಕೋತ ಅಂತ ಬಂದರು, ಅವಾಗಿಂದ ಈಗ ತಾಯಿ ಲಿಂಗಮ್ಮ ವಯಸ್ಸೆಟ್ಟು 18 ವರ್ಷದ ತರುಣಿ. ನಡೆದಂದ ಸುಸ್ತಾಗಿಂದ ಬಂದು ಆ ಗುಡಿಯಾಗಿಂದ ಮಲ್ಕೊಂಡಾಳೆ. ಯಾವಾಗಿಂದ ಇವರೆಲ್ಲ ಸಿದ್ದರಾಮೇಶ್ವರ ಆಳ ಮನುಷ್ಯರೆಲ್ಲ ಬಂದು ಅವ್ರ ಸೇವಕರೆಲ್ಲ ಬಂದು, ನೋಡಮ್ಮ ನೀ ಇಲ್ಲಿ ಸೊಲ್ಲಾಪುರದೊಳಗಿಂದ ಇರಬೇಕಾಗಿತ್ತು ಅಂತಂದ್ರೆ ನೀ ಅಲ್ಲಿ ಸಿದ್ದರಾಮೇಶ್ವರ ಕಟ್ತಕ್ಕಂಥ ಕೆರೆ ಏನೈತಲ್ಲ ಆ ಕೆರೆ ಆಳ ಮನುಷ್ಯರಿಗೆದ್ರೊಳಗೆ ನೀ ಸೇವಾ ಮಾಡಿದ್ರೆ ಮಾತ್ರ ನಿನಗೆಂದ ಇಲ್ಲಿ ಇರ್ಲಕ್ಕೆಂದ ಪರ್ಮಿಷನ್ ಅದ, ಇಲ್ಲ ನಿನಗೆಂದ ಇರ್ಲಕ್ಕೆ ಪರ್ಮಿಷನ್ ಇಲ್ಲ. ಅವಾಗ ಲಿಂಗಮ್ಮಂದ್ಲು ಅವನ ಸೇವಾ ನಾಯಕ ಮಾಡಲಿ ಅಂದಕ್ಕೆ. ಅವ ಮಾಡ್ತಕ್ಕಂಥ ಕಾರ್ಯಕ್ಕೆ, ಅವ ಮಾಡ್ತಕ್ಕಂಥ ಕೆಲಸಕ್ಕೆ ನಾಯಕಿಂದ ಸೇವೆ ಮಾಡಲಿ. ನಾನು ಮಾಡಂಗಿಲ್ಲ ತಗೊಂಡು ಅಂದಿನೇ ತಗೊಂಡು ಹೋಗಿ ಹೇಳ ಸಿದ್ದರಾಮೇಶ್ವರಗ ತಗೊಂಡಂದು. ಹೌದಲ್ರಿ ಅಂತಾರಿಲ್ಲ. ಲಿಂಗಮ್ಮ ಏನಂತಾಳ, ತಾನುಂಬ ಊಟವನು ರತಿ ಸುಖದ ಕೂಟವನು ತಾ ಮಾಡಬೇಕಲ್ಲದೆ ಅನ್ಯರಿಂದ ಮಾಡಿಸಲವುದೇ. ನಿನಗೆ ಹೊಟ್ಟೆ ಹಸ್ತದ ತಿಳ್ಕೊಂಡಂದಾಗ ನೀನು ಊಟ ಮಾಡಿದ್ರೆ ನೀನು ಹೊಟ್ಟೆ ತುಂಬುತ್ತದೆ ಹೊರತಾಗಿ ನನಗೆ ಹೊಟ್ಟೆ ಹಸ್ತಾರೆ ಮತ್ತೊಬ್ರು ಉಂಡ್ರೆ ಬಸವಣ್ಣ ಉಂಡ್ರೆ ಹೊಟ್ಟೆ ತುಂಬ್ತದೆ. ನನಗೆ ನೀನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನೀನು ಮಾಡಬೇಕು. ನಿನ್ನ ಕರ್ತವ್ಯಗಳನ್ನು ನಾನು ಯಾಕೆ ಮಾಡಬೇಕು, ನಾನು ಮಾಡಂಗಿಲ್ಲ ಹತ್ತುಕೊಂಡಂದಿನೇ ಹತ್ಕೊಂಡು ಹೋಗಿ ಹೇಳತ್ತುಕೊಂಡಂದಾಗ ಅವಾಗ ಪಾಪ ಸೇವಕರೆಲ್ಲ ಬಂದು ಸಿದ್ದರಾಮೇಶ್ವರ ಹೇಳ್ತಾರೆ, ಯಾರೋ ಒಬ್ಬ ಹೆಣ್ಮಗಳು 18 ವರ್ಷದ ತರುಣಿ ಅದಾಳೆ, ನೋಡ್ಲಿಕ್ಕಿಂತ ಒಳ್ಳೆ ರೂಪವತಿ ಅದಾಳೆ, ಹಣಿ ತುಂಬ ವಿಭೂತಿ ಅಗಲವಾಗಿರ್ತಕ್ಕಂಥ ಕುಂಕುಮ, ಕೊರಳೊಳಗಿಂದ ಇಷ್ಟಲಿಂಗ ಇದೆ. ಯಾವಾಗ ಹೆಣ್ಮಗಳಂದ ಅಲ್ಲಿ ಬಂದು ಸೇವೆ ಮಾಡಂಗಿಲ್ಲ ಹತ್ತುಕೊಂಡಂದು ಸ್ಪಷ್ಟವಾಗಿ ಅಂದ ಹೋಗಿ ಹೇಳತ್ತುಕೊಂಡಂದಾಗ ಅವಾಗ ಸಿದ್ದರಾಮೇಶ್ವರಿಗೆ ಸಿಟ್ಟು ಬತ್ತು. ಅವಳನ್ನ ಹಿಂಗೆ ಎಳೆದು ಹೊರಗೆ ಹಾಕ್ರಿ ಎತ್ತುಕೊಂಡಂದು ಸಿದ್ದರಾಮೇಶ್ವರ ಅಂದ್ರೆ ಭಾರಿ ಖಡಕ್ ಸಿದ್ದರಾಮೇಶ್ವರ. ಯಾವಾಗಿಂದ ಈ ಮಾತುಗಳನ್ನು ಹೇಳಿದ್ದನ್ನು ಯಾರಿಗೆ ಗೊತ್ತಾಯ್ತು ಅಂದ್ಕೊಂಡು ಕೇಳಿದ್ರೆ ಲಿಂಗಮ್ಮಳಿಗೆಂದ ಗೊತ್ತಾಯ್ತು. ನೋಡಿ ಲಿಂಗ ಪೂಜೆ ಸಾಮರ್ಥ್ಯ, ಲಿಂಗ ಪೂಜೆದೊಳಗೆ ಅಟ ತಾಕತ್ತು. ಅವ ಅಲ್ಲಿ ಸಿದ್ದರಾಮೇಶ್ವರ ತನ್ನ ಮಾಡಿದಾಗ ಅಲ್ಲಿ ಸಿದ್ದರಾಮೇಶ್ವರ ತನ್ನ ಮಾಡಿದಾಗ ಅಂದಿದ್ದು ಯಾರಿಗೆ ಗೊತ್ತಾಯ್ತು, ಇಲ್ಲಿ ಲಿಂಗಮ್ಮಳಿಗೆಂದ ಗೊತ್ತಾಯ್ತು. ಯಾವಾಗಿಂದ ಲಿಂಗಮ್ಮ ವಿಚಾರ ಮಾಡ್ತಾಳೆ, ಅವರು ಬಂದು ನನ್ನನ್ನು ಹೊರಗೆ ಹಾಕೋದಕ್ಕಿಂತ ಪೂರ್ವದೊಳಗೆ ನಾನೇ ಈ ಗುಡಿಯಾಗಿಂದ ಎದ್ದು ಹೋಗ್ಬೇಕಂತ ತಿಳ್ಕೊಳ್ಳೋದು ತೀರ್ಮಾನ ತೊಗೊಳ್ತಾಳೆ ಲಿಂಗಮ್ಮ.
ಈಗ ಅವರು ಬಂದಿಂದ ನನಗೆ ಹೊರಗೆ ಹಾಕಿದ್ರೆ ಅಪಮಾನ ಅಲ್ರಿ. ಅದಕ್ಕೆ ಅವರು ಬಂದಿಂದ ಹೊರಗೆ ಹಾಕೋದಕ್ಕಿಂತಲೂ ನಾನು ಈ ಸೊಲ್ಲಾಪುರ ಬಿಟ್ಟೆ ಹೋದ್ರೈತೆ ತಿಳ್ಕೊಂಡು ಯಾವಾಗಿಂದ ಗುಡಿಯಾಗಿಂದು ತಂದೆಲ್ಲ ಗಂಟು ಅಂತ ತಲೆ ಮೇಗಿಂದ ಇಟ್ಕೊಂಡು ಏನ್ರಿ ಆ ಗುಡಿ ಇಳಿದ ಕೆಳಗಿಂದ ಹೊಂಟಿದ್ಲು. ಹೋಗುವಂಥ ವಯಸ್ಸಿನೊಳಗೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ಯಜಮಾನ, ಏನ್ರಿ ವಯಸ್ಸಾಗಿರ್ತಕ್ಕಂಥ ಯಜಮಾನ ಪಾಪ, ಅಮ್ಮ ನಿಂದು ಯಾವ ಊರ? ಯಪ್ಪ ನಂದು ಉಮರಾಣಿ. ಎಲ್ಲಿಗೆ ನಡೆದು? ನಾನು ಹಿಂಗೆ ಕಲ್ಯಾಣಕ್ಕೆ ಹೋಗ್ಬೇಕಪ್ಪ, ಶರಣರು ನೋಡಬೇಕು, ಅಲ್ಲಿ ಅನುಭವ ಮಂಟಪತ್ತಿದೆ ಅತ್ತ, ಅದನ್ನು ನೋಡಬೇಕು, ನಾನು ಅಲ್ಲಿ ಶರಣರ ಸೇವೆ ಮಾಡಬೇಕು. ಯಾವಾಗಂದ ಈ ಮಾತುಗಳನ್ನು ಯಾವಾಗ ಯಜಮಾನಿಗೆಂದ ಹೇಳಿದಾಗ, ಒಂಟಿ ಹೆಣ್ಮಗಳೇ ಹೆಂಗೆ ಹೋಗ್ಯವ ತಾಯಿಲಿ ಆ ಗಂಟು ನಾ ಹೊತ್ಕೋತೀನಿ, ನಿನಗೆ ಈ ಮಹಾರಾಷ್ಟ್ರ ಸೀಮೆ ದಾಟಿಸಿಂದ ದಾಟು ತನ ಬರ್ತೀನಿವ ತಾಯಿಲಿ ಗಂಟು ತಗೊಂಡು ಸ್ವತಃ ಆ ಯಜಮಾನ ಆ ಯಾವ ಲಿಂಗಮ್ಮಳ ಗಂಟು ಅಂತ ತನ್ನ ತಲೆ ಮೇಗಂದ ಹೊತ್ಕೊಂಡ. ಒಬ್ರಿಗೊಬ್ರು ಮಾತಾಡ್ಕೋತೆ ಅಂದ ಬಂದರು. ಯಾವಾಗಿಂದ ಸೊಲ್ಲಾಪುರ ಸೀಮೆ ದಾಡತು, ಈಗ ಸೊಲ್ಲಾಪುರ ಸೀಮೆ ದಾಟ್ಯದ, ನೀ ಸಾವ್ಕಾಸ ಹೋಗವ, ನಾ ನಡಿತೀನಿ ತಿಳ್ಕೊಂಡು ಯಾವಾಗಿಂದ ಬಂದ. ಯಾವಾಗಿಂದ ಲಿಂಗಮ್ಮಂದ ಈ ಕಡೆಯಿಂದ ಕಲ್ಯಾಣ ಕಡೆ ಮುಖ ಮಾಡಿ ಸೊಲ್ಲಾಪುರ ದಾಟಿ ಅಂದ ಬಂದ್ಲು. ಮರುದಿವ್ಸ ಮುಂಜಾನೆ ಸಿದ್ದರಾಮೇಶ್ವರು ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನ ತಂದು ಇಲ್ಲಿ ಸೊಲ್ಲಾಪುರದೊಳಗಿಂದ ಸ್ಥಾಪನೆ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ ಏನ್ರಿ, ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನನ್ನು ತಂದೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರೆ. ನಿತ್ಯ ಅನ್ಕೊಂಡ ಸಿದ್ದರಾಮೇಶ್ವರು ಆ ಲಿಂಗದ ಮೇಲೆ ಒಂದು ಹಾಲ ಮೊಸರ ತುಪ್ಪ ಎಲ್ಲವನ್ನು ಕುಣದು ಹಾಕಿ ಅಭಿಷೇಕ ಮಾಡ್ತಿದ್ರು. ಯಾವಾಗಿಂದ ಪ್ರತಿನಿತ್ಯ ಮಾಡುವಂಗೆ ಅವತ್ತು ಬೆಳಗಿನ ಜಾವದೊಳಗೆ ಮುಂಜಾನೆಯಿಂದ ಹೋಗಿ ಯಾವ ತಲೆ ಮೇಗಿಂದ ಲಿಂಗದ ಮೇಲಿಂದ ಮೊಸರು ಹಾಕ್ತಾರೆ, ಹಾಲು ಹಾಕ್ತಾರೆ, ಏನ್ರಿ ತುಪ್ಪ ಹಾಕ್ತಾರ. ಅಗದಿ ಚಂದ ಕಾಣಲಿ ಲಿಂಗ ತಿಕ್ಕೊಳೋದು ಹಿಂಗೆ ತಿಕ್ಕುವಂಥ ಪ್ರಸಂಗದೊಳಗೆ ಆ ಲಿಂಗದೊಳಗಿನಿಂದ ಏನ್ರಿ ಮಾತು ಕೇಳಿ ಬತ್ತು, ಸಿದ್ದರಾಮ ಸಾವ್ಕಾಸ ತಿಕ್ಕು, ತಲೆ ಬ್ಯಾನೆಗೆ ನಂದು ಅಂದು. ಏನ್ರಿ ಇಲ್ಲೇ ನಿಮ್ಮ ಸೊಲ್ಲಾಪುರದೊಳಗೆ ಸಾವ್ಕಾಸ ತಿಕ್ಕು, ನನ್ನ ತಲೆ ನೋವಾಗ್ಯದ, ಬ್ಯಾನ್ ಎಲ್ಲಾಗತ್ತದ, ನನ್ನ ತಲೆ ಸಾವ್ಕಾಸ ತಿಕ್ಕು. ಸಿದ್ದರಾಮೇಶ್ವರಿಗೆ ಸಿಟ್ಟು ಬಂದುಬಿಡ್ತು. ಅಲ್ಲ ನಿನ್ನ ತಲೆ ಬ್ಯಾನೆ ಎಲ್ಲಕ್ಕಂದ ನೀ ಏನು ಕಲ್ಲು ಹೊತ್ತಿದೆ, ಮಣ್ಣು ಹೊತ್ತಿದೆ, ನಿನಗ್ಯಾಕಿಂದ ತಲೆ ಬ್ಯಾನೆ ಆಯಿತು ಹೊತ್ಕೊಂಡು ಕೇಳಿದಾಗ, ಇಲ್ಲಪ್ಪ ನನ್ನ ಮಗಳನ್ನ ಈ ಸೊಲ್ಲಾಪುರ ಬಿಟ್ಟಂದು ಹೊರಗೆ ಹಾಕತ್ತಿಕೊಂಡಂದೆಲ್ಲ ಪಾಪ ಒಂಟು ಮಗ ಹೆಂಗೆ ಹೋಗ್ಕದ ತಿಳ್ಕೊಂಡು ಆಕಿನ ಗಂಟು ಒಯ್ದು ಏನ್ರಿ ನಿನ್ನ ಸೊಲ್ಲಾಪುರ ಸೀಮೆ ಅಂತಕ್ಕಂದು ಆಡಿಸಿ ಬಂದಿನಿ ತಿಳ್ಕೊಂಡು ಸ್ವತಃ ಲಿಂಗದೊಳಗೆ ಭಗವಂತ ಹೇಳ್ತಾನೆ. ನೋಡಿ ಪರಮಾತ್ಮ ಭಕ್ತಿಗೆಂದು ಒಲಿತಾನೆ ಅಂತ ದಾನಮ್ಮಳ ಏನ್ರಿ ತೊಲೆ ಮ್ಯಾಗಿರ್ತಕ್ಕಂಥ ಗಂಟನ್ನೇ ಒಯ್ದಿಂದ ಆ ಸೀಮೆ ದಾಡಿಸಿ ಬಂದಿರ್ತಕ್ಕಂಥ ಪರಮಾತ್ಮ. ಅದಕ್ಕಾಗಿ ನಿಂತಾರೆ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಗೆನೇ ಶಂಭುವಿನ ಅರಮನೆ. ಯಾರು ಎಲ್ಲಿ ನಂಬಿಕೆ ಅದಲ್ಲ ಅಲ್ಲೇ ಪರಮಾತ್ಮ ವಾಸವಾಗಿದೆ. ಯಾರು ನಂಬಬೇಕು? ಮನುಷ್ಯರನ್ನ ನಂಬುದ್ರೆ ಒಂದು ಪ್ರಸಂಗದಾಗ ಮೋಸ ಮಾಡ್ತಾರೆ, ಹೌದಲ್ರಿ? ಅಣ್ಣನ ನಂಬುದ್ರ ಅಣ್ಣ ಮೋಸ ಮಾಡ್ತಾನೆ, ತಮ್ಮನ ನಂಬುದ್ರೆ ತಮ್ಮ ಮೋಸ ಮಾಡ್ತಾನೆ, ಗೆಳೆಯ ನಂಬುದ್ರಿಂದ ಗೆಳೆಯರು ಮೋಸ ಮಾಡ್ತಾರೆ. ಏನ್ರಿ ಒಂದೊಂದು ಪ್ರಸಂಗದೊಳಗಿಂದ ಮೋಸ ಮಾಡ್ತಕ್ಕಂಥ ಜನನೇ ಅದರ ಈ ಭೂಮಿ ಮೇಲೆ. ಆದ್ರೆ ನೀವು ಯಾರು ನಂಬಿರ್ತಿರಲ್ಲ ಆ ನಂಬದವನಿಗೆ ಕೈ ಬಿಡದೆ ಇರ್ತಕ್ಕಂಥ ಏಕೈಕ ತಗೊಂಡ್ರೆ ಅದು ಪರಮಾತ್ಮನನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಅವ ಯಾರನ್ನೂ ಕೂಡ ಕೈ ಬಿಡಲ್ಲ, ಅವನಿಗೆ ನಂಬಬೇಕು, ನಾವು ಅವನು ಸ್ಮರಣೆ ಮಾಡಬೇಕು. ನೋಡ್ರಿ ಇಲ್ಲಿ ಲಿಂಗಮ್ಮ ಗಂಟ ಏನ್ರಿ ತಲೆ ಮೇಗಿಂದ ಹೊತ್ಕೊಂಡು ಒಂಟು ಹೆಣ್ಣು ಮಗಳು ಹೆಂಗೆ ಹೋಗ್ಕಳ ತಿಳ್ಕೊಂಡು ಪಾಪ ಅವಳ ತಲೆ ಮೇಲೆ ಇರ್ತಕ್ಕಂಥ ಗಂಟನ ತಾನು ತಲೆ ಮೇಗಿಂದ ಇಟ್ಕೊಂಡು ಏನ್ರಿ ಇಡೀ ಸೊಲ್ಲಾಪುರ ಸೀಮೆ ದಾಡಿಸಿ ಬರ್ತಾನೆ ತಿಳ್ಕೊಂಡಾಗ ಆ ಲಿಂಗಮ್ಮನ ಬಳಿ ಎಟ್ಟು ತಾಕತ್ತ. ಇದೆಲ್ಲ ಲಿಂಗ ಪೂಜೆದಿಂದ ಬಂದಿರತಕ್ಕಂಥದ್ದು. ಅಂಥ ಲಿಂಗ ಪೂಜೆ ಸಾಮರ್ಥ್ಯದಿಂದ ಏನೆಲ್ಲದ ಗಳಿಸ್ಕೊಂಡಿರ್ತಕ್ಕಂಥ ಲಿಂಗಮ್ಮ ಏನ್ರಿ ಸ್ವತಃ ಪರಮಾತ್ಮನೇ ಒಲಿಸ್ಕೊಂಡಿರ್ತಾರೆ, ಪರಮಾತ್ಮನೇ ನೋಡಿರ್ತಕ್ಕಂಥವ್ರು ಅವರೆಲ್ಲ. ಏನ್ರಿ ಮುದುಕನ ವೇಷದೊಳಗೆ ಸ್ವತಃ ಪರಮಾತ್ಮನೇ ಬಂದಂದ ಗಂಟು ಒಯ್ದು ಅವಳನ್ನು ಒಯ್ದಂದ ಸೀಮೆ ದಾಡಿಸಿ ಬರ್ತಾನೆ ತಿಳ್ಕೊಂಡಂದ್ರೆ ಇದೆಲ್ಲ ಇರ್ತಕ್ಕಂಥ ತಾಕತ್ತು, ಇದೆಲ್ಲ ಇರ್ತಕ್ಕಂಥ ಶಕ್ತಿ ಎದರೊಳಗಿರ್ತದೆ ತಿಳ್ಕೊಂಡು ಕೇಳಿದ್ರೆ ಲಿಂಗದೊಳಗಿರ್ತದೆ ಅನ್ನೋದನ್ನು, ಲಿಂಗ ಪೂಜೆ ಒಳಗಿರ್ತದೆ, ಲಿಂಗದ ಧ್ಯಾನದೊಳಗಿಂದ ಇರ್ತದೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು.